ಇಲ್ಲಿ ನಿಮಗೆ ನಾ ತೋರಿಸ್ತೇನೆ ಇಲ್ಲಿ ಈ ಅಯ್ಯ ಅದು ಚಕ್ಕೋತಲ್ಲ, ನಾವು ಇದು ಮಾಡ್ತೇವಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಅಂತೂ ನಾನು ಇನ್ನೂ 1 ವೀಕ್ ಮನೆಯಲ್ಲೇ ಇರೋದು. ಹಾಗೆ ಒಂದು ಸ್ವಲ್ಪ ಚೆನ್ನಾಗಿ ಮನೇಲಿ ಇದ್ದು ರೆಸ್ಟ್ ಎಲ್ಲ ಮಾಡಿ ಆಮೇಲೆ ಅಲ್ಲಿ ಡ್ಯೂಟಿಗೆ ಜಾಯಿನ್ ಆಗುವ ಅಂತ ಹೇಳಿದ್ದೇನೆ. ಹಾಗೆ ಇವತ್ತು ಮಾರ್ನಿಂಗ್ ನಾನು ಬಂದೆ, ರೀಚ್ ಆದೆ ಇಲ್ಲಿಗೆ. ಅಲ್ಲಿಂದ ನೈಟ್ ಹೊರಟಿದ್ದೆ. ಇಲ್ಲಿ ಬೆಳಗ್ಗೆ 7 ಗಂಟೆ 7:30ಗೆ ನಾನು ಇಲ್ಲಿ ರೀಚ್ ಆದೆ. ಬರಬೇಕಾದ್ಲೆ ಫುಲ್ ಇಲ್ಲಿ ಜೋರು ಮಳೆ. ಅಲ್ಲಿ ನೋಡಿದರೆ ಮಳೆನೇ ಇಲ್ಲ, ಇಲ್ಲಿ ಮಾತ್ರ ಫುಲ್ಲು ಮಳೆ, ಬೆಳಗ್ಗೆಯಿಂದ ಮಳೆ. ಹಾಗೆ ನೋಡುವ ಇವತ್ತಿನ ನನ್ನ ದಿವಸ ಯಾವ ಥರ ಇರ್ತದೆ ಅಂತೇಳಿ ಈ ವ್ಲಾಗಲ್ಲಿ ನಾನು ತೋರಿಸಿಕೊಡ್ತೇನೆ. ನೀವೆಲ್ಲರೂ ಕೂಡ ಲಾಸ್ಟ್ ತನಕ ನೋಡಿ. ಹಾಗೆ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಬೆಳಗ್ಗೆಯಿಂದಲೇ ವೀಡಿಯೋ ಮಾಡುವಂತೇಳಿ ಅಂದ್ಕೊಂಡೆ, ಆದರೆ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಬಂದು ಸ್ವಲ್ಪ ನಿದ್ದೆ ಎಲ್ಲ ಇತ್ತು. ಆಮೇಲೆ ಸಂಕ್ರಾಂತಿ ಪೂಜೆ ಇತ್ತು, ನಾವು ಅಲ್ಲಿಗೆ ಹೋದ್ವಿ. ಅದಾದಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿದೆ. ಅಡುಗೆ ಮಾಡುವಾಗ ಸಾಂಬಾರು ಮಾಡಿದ್ದೆ, ಅದರದ್ದೊಂದು ವೀಡಿಯೋ ಮಾಡಿಕೊಳ್ಳುವ ಅಂತ ಅಂದ್ಕೊಂಡೆ. ಅದು ಕೂಡ ಆಗಲಿಲ್ಲ. ಊಟ ಕೂಡ ಆಯಿತು. ಹಾಗೆ ಊಟ ಆದಮೇಲೆ ನಾನು ವ್ಲಾಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ನೋಡ ನೆಕ್ಸ್ಟ್ ಇದೆಲ್ಲ ಈ ವ್ಲಾಗಲ್ಲಿ ತೋರಿಸ್ತೇನೆ. ಇಲ್ಲಿ ನೋಡಿ ಅಂತ ಇವಳು ಪಾನಿಪುರಿ ಅಂಗಡಿ ಹಾಕುವಾಗೆ ಇದೆ ಅವಳು ಅಂತೆಲ್ಲ. ಜೋರು ಮಳೆ. ಹಾಗೆ ಅಲ್ಲಿ ಅಪ್ಪ ಚಿಕ್ಕಪ್ಪನವರೆಲ್ಲ ಗಾಡಿ ತಳ್ತಾ ಇದ್ದಾರೆ, ಆಗೋದಿಲ್ಲ ಅಂತ ಅಲ್ಲಿ. ಹಾಗೆ ನಾವು ಸ್ವಲ್ಪ ಕೊಡೆ ಹೋಗಿ ಕೊಡುವಂತೆ. ಹಾಂ, ಎಂತಕ್ಕೂ ಒಂದಕ್ಕೆ ಒಟ್ಟಿನಲ್ಲಿ ಈಗ ತಗೊಂಡು ಹೋಗ್ತಾ ಇದ್ದೇವೆ. ಬನ್ನಿ, ಅಲ್ಲಿದು ಕೂಡ ವಿಡಿಯೋ ಮಾಡ್ತೇನೆ. ಇದು ಅಪ್ಪನ ಪಿಕಪ್ಪು ಅಂತೂ ಮೇಲೆ ಬಂತು. ಹೇಗೆ ಆಗಿದೆ ಅಂತ ಹೇಳಿದರೆ ತೋರಿಸ್ತೇವೆ. ಅಲ್ಲಿ ನಮ್ಮ ಫಾದರ್ ಇಂಡಿಯನ್ ಅಂತ ತೋರಿಸ್ತೇವೆ. ಇಲ್ಲಿ ಕಾಣಿಸ್ತುಂಟಲ್ಲ, ಇದು ಅರಿಶಿನ ಎಲೆದು ಹಿಟ್ಟು ಮಾಡ್ತೇವೆ ನಾಗರ ಪಂಚಮಿಗೆ, ಅದರದ್ದು ಎಲೆ. ಆದರೆ ಈ ಸಲ ನಮಗೆ ನಾಗರ ಪಂಚಮಿ ಆಗಲಿಲ್ಲ. ಹಾಗೆ ಇನ್ನು ನೆಕ್ಸ್ಟ್ ವೀಕ್ ಇಲ್ಲದ್ರೆ ನೆಕ್ಸ್ಟ್ ಮಂತ್ ಇರ್ಬೋದು. ಹೇಳಿ. ಇವಳು 250 ಸ್ಟೋರೇಜ್, ಮುಂಚಿನ ಮೊಬೈಲಲ್ಲಿ ಸ್ಟೋರೇಜ್ ಇದೆಂತ ಮೈಕ, ಮುಂಚಿನ ಮೊಬೈಲಲ್ಲಿ ಸ್ಟೋರೇಜ್ ಇರಲಿಲ್ಲ ಅಂತೇಳಿ ಈ ಹೊಸ ಮೊಬೈಲ್ ತೆಗೆದು. ಅದು ಸಹ ಎಷ್ಟು, ನಿನ್ನೇ ತೋರಿಸಿಗ, ನಾನು ತೋರಿಸ್ಬೇಡ. ಅದು ಸಹ ಎಷ್ಟು 128 GB ಅಲ್ಲ, 256 GB ತೆಗೆದ್ಲು. ಈಗ ವಾಪಸ್ ಸ್ಟೋರೇಜ್ ಇಲ್ಲ. ಎಲ್ಲರ ಗ್ರೂಪಲ್ಲೂ ಈ ಥರದೊಬ್ಬರು ಎಂತ ಕಂಜೂಸ್ ನನ್ನ ಮಕ್ಕಳು ಇರ್ತಾರೆ. ಅವರ ಅದು ಎಂತ 256 GB ಸ್ಟೋರೇಜ್. ಅದು ಜಿಮೇಲ್ ಮಾರೈತಿ. ಎಲ್ಲದಕ್ಕೂ ಜಿಮೇಲ್ ಒಂದೇ ಲಿಂಕ್ ಮಾಡೋದಲ್ಲ, ಬೇರೆ ಬೇರೆ ಲಿಂಕ್ ಮಾಡೋಕ್ಕೂ ವಾಟ್ಸಪ್ ಎಲ್ಲ ಅಷ್ಟೇ. ಇದೊಂದು ಮೈಕ್ ಇಟ್ಕೊಂಡು ಎಂತಕ್ಕೆ ನಡೀತಿದ್ದೇವೆ ಅವಳಿಗೆ ಗೊತ್ತು, ಹಂಗಂತೂ ಗೊತ್ತಿಲ್ಲ. ಅಜ್ಜಿ ಅಲ್ಲ, ಅವ್ವ ಅಂತೇಳಿದ್ರೆ ಕೆಲವರು ಗೊತ್ತಾಗಲ್ಲ, ಕೆಲವರು ಅವ್ವ ಅಂತಂದ್ರೆ ಅಮ್ಮ ಅಂತ ಹೇಳ್ತೀವಿ. ಅವ್ವ ನಮ್ಮ ಭಾಷೆಯಲ್ಲಿ ಅವ್ವ ಅಂತ ಹೇಳಿದ್ರು ನಾವು. ನನ್ನ ಅಜ್ಜಿಯನ್ನು ಅವ್ವ ಅಂತ ಹೇಳಿದ್ರು. ಮತ್ತೆ ನಮಗೆ ಇಲ್ಲಿ ಎಲ್ಲಿಯಾದರೂ ಹಣವೇ ಸಿಕ್ಕಿದ್ರೆ ಹಾಗೆ ಹಣವೇ ಕೂಡ ಹುಡ್ಕೊಂಡು ಹೋಗ್ತೇವೆ. ಯಾಕಂದರೆ ನೀ ಹೇಳ್ಬೇಡ ಮಾರೈತಿ, ಹೇಳಿದ್ರೆ ಸಿಕ್ಕುದೇ ಇಲ್ಲ. ಅದಕ್ಕೆ ನಾನು ಇಷ್ಟ ತನಕ ವೀಡಿಯೋನೇ ಮಾಡಲಿಲ್ಲ. ಒಂದು 4 ಸಲ ಸಿಕ್ಕಿದೆ. ಆ 4 ಸಲದಲ್ಲಿ ಮೊಬೈಲ್ ತಗೊಂಡು ಹೋಗಲಿಲ್ಲ. ಇನ್ನು ಹುಡುಕಿದರೆ ಸಿಗುದಿಲ್ಲ ಅಂತೇಳಿ. ಅದು ಇಷ್ಟು ಸಿಕ್ಕಿದೆ ನಮಗೆ. ಲಾಸ್ಟಿಗೆ ಒಂದು ಅದು ಯಾವುದೋ ಒಂದು ವೀಡಿಯೋ ಹಾಕಿದ್ದೇನೆ, ಅದು ಹಣವೇ ಸಿಕ್ಕಿದೆ ಇಷ್ಟು ದೊಡ್ಡದು. ಬೇಗ ಹಾಗೆ ಅಷ್ಟೇ ಇವಳಿಗೆ. ಇಲ್ಲಿ ನಿಮಗೆ ನಾ ತೋರಿಸ್ತೇನೆ. ಇಲ್ಲಿ ಈ ಕಡೆ ಇರೋದು ರೈಟ್ ಸೈಡಲ್ಲಿ ಅದೆಂತ ಬಸಳೆ ಅಲ್ಲ, ನಾವಿದಕ್ಕೆ ಬಸಳೆ ಅಂತ ಹೇಳ್ತೇವೆ. ಹಾಂ, ಅದು ಬಸಳೆ, ಕ್ಯಾಮರಾದಲ್ಲಿ ಕಾಣೋದಿಲ್ಲ. ನೆಕ್ಸ್ಟ್ ಆ ಕಡೆದು ಕುಂಬಳಕಾಯಿದ್ದು. ಅದಾದಮೇಲೆ ಅಲ್ಲಿ ಒಂದು ಮರ, ಪಪ್ಪಾಯಿ ಮರ ಉಂಟು. ಆದಮೇಲೆ ಬಾಳೆಗೊನೆದು, ಅದಾದಮೇಲೆ ತೆಂಗಿನ ಮರ, ಆಮೇಲೆ ನಿಂಬೆ ಹಣ್ಣು, ಅದಾದಮೇಲೆ ಇನ್ನೊಂದು ಮೂಸುಂಬಿ ಅಲ್ಲ, ಅದು ಎಂತಪ್ಪ, ನಾವು ಅದಕ್ಕೆ ಇದು ಮಾಡ್ತೇವೆ, ಚಕ್ಕೋತಲ್ಲ. ಅದು ಚಕ್ಕೋತಲ್ಲ, ನಾವು ಇದು ಮಾಡ್ತೇವಲ್ಲ, ಅದು ಎಂತ ಬಡ್ಡು ಪುಳಿ ಅಂತ ಹೇಳ್ತೇವೆ. ಅಂದರೆ ದೊಡ್ಡ ಹುಳಿ ಇರ್ತದೆ, ಅದನ್ನು ನಾವು ಉಪ್ಪಿನಕಾಯಿ ಮಾಡ್ತೇವೆ ಹಾಗೆ. ಮತ್ತು ನೀನೆಂತ ಹೇಳ್ತಿದ್ದೆ? ಇಲ್ಲಿ ಒಂದು ಬ್ಯೂಟಿಫುಲ್ ಗೊಂಬೆ ಕೂತಿದೆ ಅಂತೆ, ಅವರೇ ಗೊಂಬೆ ಅಂತ ಹೇಳ್ಕೊಳ್ಳೋದು. ಫುಲ್ಲು ಮಳೆನೇ ಆಯಿತು ಇವತ್ತಿನ ದಿವಸ. ಮಾತಾಡ, ನೀನು ಕೂಡ ಇಂಟ್ರೆಸ್ಟ್ ಇಲ್ಲ. ಇವಳ ವ್ಲಾಗ್ ಆದರೆ ಕುಣ್ಕೊಂಡು ನಾನು ಮಾತಾಡ್ಬೇಕಾಯ್ತಾ? ನನ್ನ ವ್ಲಾಗ್ಗೆ ಇವಳು ನಿನ್ನ ವ್ಲಾಗ್ಗೆ ನಾನು ಬರ್ತೇನೆ ಮಾತಾಡ್ಲಿಕ್ಕೆ. ನೀನು ಕರೀಲಿಲ್ಲ ಅಂದರೂ ನಾನು ಮಾತಾಡ್ಲಿಕ್ಕೆ ಬರ್ತೇನೆ. ಅದು ಮೂಗು ತೋರಿಸುದು ಅಂತ ಹೇಳ್ತಾರೆ. ಅವಳು ಕರೀಲಿಲ್ಲ ಅಂದರೂ ನಾನು ಮಾತಾಡ್ಕೊಂಡು ಹೋಗ್ತೇನೆ. ನನ್ನ ವ್ಲಾಗ್ಗೆ ಮಾತ್ರ ಅವಳು ಬರೋದಿಲ್ಲ, ಆಯಿತಾ? ನನಗೊಂದು ಕಮೆಂಟ್ ಬಂದದ್ದು ತೋರಿಸು. ಹಾಂ, ಇದರಲ್ಲಿ ವಿಡಿಯೋದಲ್ಲೇ ಹೇಳು. ಹಾಂ,
ನುಲಿತಿದ್ದಾಳಲ್ಲ ಕಮೆಂಟ್ ನೋಡಿ. ಎಂತ ಗೊತ್ತಾ ಗೈಸ್, ಇಲ್ಲಿ ನೋಡಿ ಶೇಕ್ ಇದೆ ಎಲ್ಲಿ, ಬೇಗ ಟೈಮ್ ಹೋಗ್ತದೆ. ನೋಡೋಕೆ ಸೂಪರ್ ಇದ್ದೀರಾ ಸಿಸ್ಟರ್, ಬ್ಯೂಟಿಫುಲ್. ಯಾರಪ್ಪ ದೇವ್ರೆ, ಇಂಥ ಕಮೆಂಟ್ ಎಲ್ಲ ಓದಿದ್ರೆ ಹೀಗೆ ಬಕ್ರ ಆಗ್ತಾರೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಹಾಗೆ ಬನ್ನಿ ವಿಡಿಯೋ ಮಾಡುವ. ಇನ್ನೂ ಕೂಡ ನಮಗೆ ಅಣಬೆ ಸಿಗಲಿಲ್ಲ, ಅಣಬೆ ಸಿಗಬೇಕಷ್ಟೇ. ಒಂದು ರೌಂಡ್ ಹೊಡ್ಕೊಂಡು ಬಂದ್ವಿ, ಅಲ್ಲಿ ಸಿಗಲಿಲ್ಲ. ನೆಕ್ಸ್ಟ್ ನಮ್ಮ ತೋಟಕ್ಕೆ ಹೋಗಬೇಕು, ತೋಟದಲ್ಲಿ ಹುಡುಗು, ಅಲ್ಲಿ ಒಂದು ಸಲ ತೋರಿಸ್ತೇನೆ ನಿಮಗೆ. ಎಲ್ಲಿಯಾದರೂ ಇದ್ದರೆ ನಮ್ಮ ಚಾನ್ಸ್. ಮೊದಲೇ ಇವಳು ಅದೇ ಕೊಂಕುಬಾಯಿ ಹಾಕಿದ್ದಾಳೆ, ಅಡ್ಡಬಾಯಿ ಹಾಕಿದ್ದಾಳೆ ಅವಳು. ಎಷ್ಟು ಹುಡುಕುದು, ಅದು ಸಿಗುದಿಲ್ಲ ಇನ್ನು ಬಾದ್ಲೆ ಇನ್ನು ಅಂದರೆ ಗುಡುಗು ಬಂದಿದೆ. ನೋಡು ವಾಪಸ್ ಗುಡುಗು ಬಂತು. ಅದು ಸಿಡಿಲು ಗುಡುಗು, ಅಣಬೆ ಗುಡುಗಲ್ಲ. ನೋಡುವ ಹುಡುಕುವ ಸಿಗ್ತದಾ ಇಲ್ವಾ ಅಂತ.